ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಾವ್ಯ. ಓ ಮೈ ಗಾಡ್, ಎಷ್ಟೊಂದು ದಿನ ಆದಮೇಲೆ ಹೇಳ್ತಾ ಇದ್ದೀನಿ ಇದನ್ನು. ನಾನು ಲಾಸ್ಟ್ ವಿಡಿಯೋ ಈ ಚಾನಲ್ನಲ್ಲಿ ಹಾಕಿದ್ದು ಐ ಥಿಂಕ್ ಸಮ್ವೇರ್ ಲಾಸ್ಟ್ ಇಯರ್. ನಾನು ಸ್ವಿಟ್ಜರ್ಲ್ಯಾಂಡ್ ಕಂಟೆಂಟ್ನ ಹಾಕ್ತಾ ಇದ್ದೆ. ಇಲ್ಲಿ ಸ್ವಿಟ್ಜರ್ಲ್ಯಾಂಡಿಗೆ ಹೋದಾಗ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ ಏನು ಅಂತ ಹಾಕ್ತಾಯಿದ್ದೆ. ಅದು ಅಬ್ರಪ್ಟಾಗಿ ಎಂಡ್ ಮಾಡಿಬಿಟ್ಟೆ. ಅದನ್ನು ಪೂರ್ತಿ ಕಂಟೆಂಟ್ ಹಾಕೋಕ್ಕಾಗಲಿಲ್ಲ. ಬಟ್ ದ ಲಾಸ್ಟ್ ವೀಡಿಯೋಸ್ ವರ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಮತ್ತು ನಾನು ಸ್ವಿಟ್ಜರ್ಲ್ಯಾಂಡಿಗೆ ಲಾಸ್ಟ್ ಹೋಗಿದ್ದು 2023 ಮೇನಲ್ಲಿ. ಸೊ ಇಟ್ಸ್ 1 year ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ. ಅದಾದಮೇಲೆ ಮಧ್ಯೆ ಶಾರ್ಟ್ಸ್ ಹಾಕ್ತಾ ಇದ್ದೆ. ದ್ಯಾಟ್ ಇಸ್ ಫ್ರಮ್ ಇನ್ಸ್ಟಾಗ್ರಾಮ್. ನಾನು ಯೂಟ್ಯೂಬ್ಗೆ ಅಂತಲೇ ಯಾವುದು ವೀಡಿಯೋನ ಶೂಟ್ ಮಾಡಲಿಲ್ಲ, ಯಾವುದು ವೀಡಿಯೋನ ಎಡಿಟಿಂಗ್ ಮಾಡಿ ಅಥವಾ ಯಾವುದು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ನಾನು ಏನೇನು ಇನ್ಸ್ಟಾಗ್ರಾಮಿಗೆ ಹಾಕ್ತಿದ್ದೆ ಅದನ್ನೇ ಇಲ್ಲೂ ಹಾಕ್ತಾ ಇದ್ದೆ. ಬಟ್ I am thinking to come back to YouTube. So, ಈ ವಿಡಿಯೋ ನಾನು ಮಾಡ್ತಿರೋ ಮೇನ್ ರೀಸನ್ ಏನಂತ ಅಂದರೆ I really want to tell you guys that why was I missing? ಏನು ಮಾಡ್ತಾ ಇದ್ದೆ, ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು, ಮತ್ತೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಾ, ಮಾಡಿದ್ರು ಯಾವ ಥರದ ಕಂಟೆಂಟ್ ಈ ವಿಡಿಯೋ ಪ್ಲ್ಯಾಟ್ಫಾರ್ಮ್ನಲ್ಲಿ ಹಾಕ್ತೀನಿ. I really want to share all of this with you guys today. It's going to be a short video. So, ಪೂರ್ತಿ ವಿಡಿಯೋನ ನೋಡಿ and let me know what did you feel about this video in the comment section. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಾವ್ಯ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನಾನು ವಾರ್ಸೋ ಪೋಲ್ಯಾಂಡಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇನ್ಮೇಲಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ ಬರುತ್ತೆ. ಓಕೆ, ಸೊ ಲೆಟ್ಸ್ ಅಡ್ರೆಸ್ ದ ಎಲಿಫೆಂಟ್ ಇನ್ ದ ರೂಮ್. ನಾನು ಇಷ್ಟು ದಿನ ವೀಡಿಯೋಸ್ ಏನಕ್ಕೆ ಮಾಡ್ತಾ ಇರಲಿಲ್ಲ ಅಂತ. ಟು ಬಿ ಫ್ರ್ಯಾಂಕ್ ಗಾಯ್ಸ್, ಏನಾಗ್ತಿತ್ತು ಅಂತಂದರೆ, ನಾವು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಲೈಕ್ ಐ ಡೋಂಟ್ ನೋ, ದೇರ್ ಇಸ್ ನೋ ಟುಮಾರೋ ಅನ್ನೋ ಥರ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈವನ್ ನಾವು ಲೈಕ್ ಇಟ್ ಹ್ಯಾಸ್ ನಾಟ್ ಸ್ಲೋಡ್ ಡೌನ್ ಇನ್ ಎನಿ ವೇಸ್. ಟಚ್ ವುಡ್, ಐ ರಿಯಲಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಆಲ್ಸೋ. ಐ ಆಮ್ ರಿಯಲಿ ಹ್ಯಾಪಿ ದ ವೇ ವಿ ಆರ್ ಟ್ರಾವೆಲಿಂಗ್. ಟ್ರಾವೆಲ್ ಮಾಡಿದಾಗೆಲ್ಲ ಲೈಕ್ ಐ ಯೂಸ್ ಟು ಟೇಕ್ ಸೋ ಮಚ್ ವೀಡಿಯೋಸ್, ಸೋ ಮಚ್ ಫೋಟೋಸ್. ಇನ್ಸ್ಟಾಗ್ರಾಮಿಗೆ ಅಂತ ಸಪ್ರೇಟಾಗಿ, ಯೂಟ್ಯೂಬ್ಗೆ ಅಂತ ಸಪ್ರೇಟಾಗಿ ಐ ಹ್ಯಾಡ್ ಸೋ ಮಚ್ ಡೇಟಾ. ಲೈಕ್ ಆ ಪ್ಲೇಸ್ ಬಗ್ಗೆ ಹೇಳೋದಾಗಿರಬಹುದು, ಆ ಜಾಗದ ಬಗ್ಗೆ ತೋರಿಸೋದಾಗಿರ್ಬೋದು, ಆ ಥರ ತುಂಬ ಶೂಟ್ ಮಾಡಿಬಿಟ್ಟು ಲೈಕ್ ಲಾಡ್ ಆಫ್ ಡೇಟಾಸ್ ಜಸ್ಟ್ ಕಲೆಕ್ಟ್ ಮಾಡ್ಕೊಂಡು ಫೈಲ್ ಮಾಡ್ಕೊಂಡು ಇಡ್ತಾ ಇದ್ದೆ. ಬಟ್ ನಾನು ವಾಪಸ್ ಬಂದಾಗ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ರಿಯಾಲಿಟಿ ಅಲ್ವಾ. ಸೊ ಲೈಕ್ ಕೆಲಸ ಮಾಡೋದಾಗಿರ್ಬೋದು, ಆಫೀಸ್ ಕೆಲಸ, ಅಥವಾ ಇಲ್ಲಿ ನಾನು ಪೋಲ್ಯಾಂಡ್ನಲ್ಲಿ ಇರೋದ್ರಿಂದ ಲೈಕ್ ಮೀ ಆ್ಯಂಡ್ ಹಸ್ಬೆಂಡ್ ಸ್ಟೇ ಇನ್ ಪೋಲ್ಯಾಂಡ್. ಆ್ಯಂಡ್ ಇಲ್ಲಿ ಯಾವುದು ಹೌಸ್ ಹೆಲ್ಪ್ ಆ ಥರ ಏನೂ ಇರೋದಿಲ್ಲ. ಸೊ ನಮ್ಮ ಅಡುಗೆ ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು, ನಮ್ಮ ಮನೆ ನಾವೇ ಕ್ಲೀನ್ ಮಾಡ್ಕೋಬೇಕು. ಸೊ ಎವ್ರಿ ಫ್ರೀಕಿಂಗ್ ಥಿಂಗ್ ನಾವೇ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಮಾಡಿ ವೀಡಿಯೋಸ್ನ ಎಡಿಟ್ ಮಾಡೋಷ್ಟರಲ್ಲಿ ಐ ಹ್ಯಾಡ್ ಲೈಕ್ ಝೀರೋ ಪೇಷನ್ಸ್. ಆಗ್ತಾನೇ ಇರಲಿಲ್ಲ ಮಾಡೋದಕ್ಕೆ. ಆವಾಗೋ ಇವಾಗೋ ಇನ್ಸ್ಟಾಗ್ರಾಮಲ್ಲಿ ಐ ಯೂಸ್ ಟು ಎಡಿಟ್ ಅಂತ ಐ ಯೂಸ್ ಟು ಅಪ್ಲೋಡ್. ಬಟ್ ಇನ್ಸ್ಟಾಗ್ರಾಮಲ್ಲೂ ನಾನು ರೆಗ್ಯುಲರ್ ಆಗಿರಲಿಲ್ಲ. ಐ ವಾಸ್ ವೆರಿ ಲೇಝಿ ಎಡಿಟ್ ಮಾಡೋದ್ರಲ್ಲಿ. ನಂದು ಒಂದು ರುಟೀನ್ ಅಂತ ಸೆಟ್ ಆಗಿರಲಿಲ್ಲ. ನಾನು ಯಾವಾಗಂದ್ರೆ ಅವಾಗ ಎದೊಳ್ತಾ ಇದ್ದೆ, ಯಾವಾಗ ಸೊ ಕೆಲಸದ ಟೈಮ್ ಕರೆಕ್ಟಾಗಿ ಎದೊಳೋದು, ಕೆಲಸ ಮಾಡೋದು, ಆ್ಯಂಡ್ ದೆನ್ ಸ್ವಲ್ಪ ಅದೇ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ತಿಂದು ಅಷ್ಟಕ್ಕೆ ಸುಸ್ತಾಗ್ತಿದ್ದೆ. ಅದನ್ನು ಸ್ಟಾಪ್ ಮಾಡಿಬಿಡ್ತಿದ್ದೆ. ಈ ಥರ ಮಾಡೋ ಟೈಮ್ ಅಷ್ಟೊತ್ತಿಗೆ ಕರೆಕ್ಟಾಗಿ ವಿಂಟರ್ ಬಂತು. ವಿಂಟರಲ್ಲಂತೂ ಇಲ್ಲಿ ಫುಲ್ ಡಿಪ್ರೆಷನ್ ಆಗೋಗ್ಬಿಡುತ್ತೆ. ಯಾಕಂದರೆ ಬಿಸಿಲೇ ಇರೋದಿಲ್ಲ, 3 ಗಂಟೆಗೆಲ್ಲ ಕತ್ಲಾಗೋಗುತ್ತೆ. ಸೊ ಮತ್ತೆ ನನಗೆ ಯಾವುದು ಮೂಡಿರಲಿಲ್ಲ. ಸೊ ಐ ಸ್ಟಾಪ್ಡ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಲ್ಲದನ್ನು. ಇನ್ ಬಿಟ್ವೀನ್ ಐ ಫೌಂಡ್ ಸಮನ್ ಹೂ ಕ್ಯಾನ್ ಎಡಿಟ್ ಮೈ ವೀಡಿಯೋಸ್, ಬಟ್ ದೇ ವರ್ ಆಲ್ಸೋ ವೆರಿ ಬಿಸಿ. ನಾನು ಅಪ್ಲೋಡ್ ಮಾಡಿದ ಕಂಟೆಂಟ್ನೆಲ್ಲ ಅವ್ರು ಎಡಿಟ್ ಮಾಡಿ ನನಗೆ ವಾಪಸ್ ಕೊಡೋಷ್ಟರಲ್ಲಿ ತುಂಬ ಡಿಲೇ ಆಗ್ತಾಯಿತ್ತು. ಅದನ್ನು ನಾನು ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ವೀಡಿಯೋಸ್ ಎಡಿಟ್ ಮಾಡಿ ಅಂತ ಅವ್ರಿಗೆ ಕೇಳೋಷ್ಟರಲ್ಲಿ ಅವ್ರು ಮತ್ತೆ ಇನ್ನೊಂದು 15 days ಮಾಡೋರು. ದೆನ್ ಐ ಫೆಲ್ಟ್ ಲೈಕ್ ಐ ಆಮ್ ನಾಟ್ ರೆಗ್ಯುಲರ್ ಆನ್ ಯೂಟ್ಯೂಬ್. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಆಮ್ ಅಪ್ಲೋಡಿಂಗ್ ಅಟ್ ಲೀಸ್ಟ್ 2 videos per day, ಐ ಶುಡ್ ನಾಟ್ ಬಿ ಅಪ್ಲೋಡಿಂಗ್ ವೆನೆವರ್ ಐ ವಾಂಟ್ ರ್ಯಾಂಡಮ್ಲಿ. ಇಟ್ಸ್ ಆಫ್ ನೋ ಯೂಸ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಆ ಕನೆಕ್ಷನ್ ಬಿಲ್ಡ್ ಆಗಿರೋದು ಯೂಟ್ಯೂಬ್ನಲ್ಲಿ, ಇಟ್ ವಿಲ್ ಗೋ. ಸೊ ಆ ರೀಸನಿಂದ ಐ ಥಾಟ್ ಓಕೆ, ಲೆಟ್ ಮಿ ಗಿವ್ ಅ ಪಾಸ್. ಲೆಟ್ಸ್ ನಾಟ್ ಡೂ ಇಟ್ ಜಸ್ಟ್ ಫಾರ್ ಸೇಕ್ ಆಫ್ ಡೂಯಿಂಗ್ ಇಟ್ ಅಂತ ಅಂದ್ಬಿಟ್ಟು ಐ ಪಾಸ್ಡ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್. ಆ್ಯಂಡ್ ಬಹಳಷ್ಟು ಟ್ರಿಪ್ಪಿಗೆಲ್ಲ ಹೋದ್ವಿ. ಆ್ಯಂಡ್ ಐ ಎಂಜಾಯ್ ಮೈ ಟ್ರಿಪ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಫೆಬ್ರವರಿನಲ್ಲಿ ಸ್ಪ್ರಿಂಗ್ ಶುರು ಆಗುತ್ತೆ. ಅಂದರೆ ಸ್ವಲ್ಪ ಸನ್ಲೈಟ್ ಜಾಸ್ತಿ ಆಗುತ್ತೆ, ಸ್ವಲ್ಪ ನಮ್ಮ ಎನರ್ಜಿನೂ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಒಂದು 5 ಗಂಟೆ ಕತ್ಲಾಗೋಕ್ಕೆಲ್ಲ ಶುರು ಆಗುತ್ತೆ. ಸೊ
ಮೈ ಎನರ್ಜಿ ಆಲ್ಸೋ ಗಾಟ್ ಬ್ಯಾಕ್. ಅದಾದಮೇಲೆ ಐ ಸ್ಟಾರ್ಟೆಡ್ ಬೀಂಗ್ ರೆಗ್ಯುಲರ್ ಆನ್ ಇನ್ಸ್ಟಾಗ್ರಾಮಲ್ಲಿ ನಾನು 29th ಫೆಬ್ರವರಿಯಿಂದ ಇವತ್ತುವರೆಗೂ ಐ ಆಮ್ ಅಪ್ಲೋಡಿಂಗ್ ಕಂಟೆಂಟ್ಸ್ ರೆಗ್ಯುಲರ್ಲಿ. ಲೈಕ್, can you believe every freaking day I am showing up on Instagram and I am uploading lots of contents. ಮತ್ತು ಅಲ್ಲಿ ನಾನು ಹೋಗಿರೋ ಟ್ರಿಪ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಎಲ್ಲದನ್ನು ಮಾಡ್ತಾ ಇದ್ದೀನಿ. Then I felt like, okay, I'm back on track, I'm able to do something. So I really wanted to get back to YouTube because Instagramali it's like 1 minute video. I really can't express myself. ನಾನು ಎಷ್ಟೊಂದು ಹೇಳಬೇಕು ಅನ್ನೋದೆಲ್ಲ ಕ್ಲೀನಾಗಿ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಐ ಹ್ಯಾವ್ ಟು ಎಲ್ಲದನ್ನು ಬ್ರೀಫ್ ಮಾಡಿ ಇರೋ ಟೈಮ್ ಸ್ಪೇಸಲ್ಲಿ ಐ ಹ್ಯಾವ್ ಟು ಸೇ. ಬಟ್ ಆದರೆ ಯೂಟ್ಯೂಬ್ನಲ್ಲಿ ಹಾಗಲ್ಲ. ಹೇಳ್ತೀನಿ ಇನ್ಸ್ಟಾ ಓಕೆ. ಸೊ ಯೂಟ್ಯೂಬ್ನಲ್ಲಿ ಹಾಗಲ್ಲ. ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್, ಐ ಕ್ಯಾನ್ ಟಾಕ್ ಹೌ ಮಚ್ ಎವರ್ ಲಾಂಗ್ ಐ ವಾಂಟ್. ಸೊ ದ್ಯಾಟ್ ಈಸ್ ದ ರೀಸನ್ ಐ ರಿಯಲಿ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಯೂಟ್ಯೂಬ್. ಆ್ಯಂಡ್ ನಾ ಹಳೆದೆಲ್ಲ ಬಿಟ್ಬಿಡೋಣ, ಹಳೆ ಟ್ರಿಪ್ದೆಲ್ಲ ಹಾಕಬೇಕು ಅನ್ನೋದೆಲ್ಲ ಬಿಟ್ಬಿಡೋಣ. ಲೆಟ್ಸ್ ಫರ್ಗೆಟ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಫ್ರೆಶ್ ಅಂತ ಅಂದ್ಕೊಂಡು I am starting it again on YouTube. Okay, so what can you expect here now that I'm back? So what can you expect here antandre, I am planning to upload 2 videos every week. So I am planning to upload a video on Tuesday and on Friday. So this is what I'm thinking, Tuesday and Friday sounds good ಅಂತ ಅನ್ಕೊಂತೀನಿ. ಬಿಕಾಸ್ ಇಫ್ ಐ ಆಮ್ ಡೂಯಿಂಗ್ ಎನಿ ವೀಡಿಯೋಸ್, ಐಮ್ ಶೂಟಿಂಗ್ ಎನಿ ವೀಡಿಯೋ, ಇಫ್ ಐ ಆಮ್ ಗೋಯಿಂಗ್ ಔಟ್ ಆನ್ Saturday and Sunday ಹಾಲಿಡೇ, ಸೊ ಐ ಕ್ಯಾನ್ ಅಪ್ಲೋಡ್ ಲೈಕ್ ಮಂಡೇ ಎಲ್ಲ ಫುಲ್ ಎಡಿಟಿಂಗ್ ಮಾಡಿ, ಟ್ಯೂಸ್ಡೇ ಐ ಕ್ಯಾನ್ ಅಪ್ಲೋಡ್, ದೆನ್ ಐ ಕ್ಯಾನ್ ಅಗೇನ್ Wednesday, Thursday, Friday I will have another time to think about what I can give, what value I can give you guys ಅಂತ ಅಂದ್ಬಿಟ್ಟು, and I will upload 1 video on Friday. So this is what you can expect. Friday and Tuesday ವಿಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ವಾಟ್ ಟೈಪ್ ಆಫ್ ಕಂಟೆಂಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅಂತ ಅಂದರೆ, ರೆಗ್ಯುಲರ್ ಮುಂಚೆ ಮಾಡ್ದಂಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮೇ ಬಿ, ಆ್ಯಂಡ್ ಟ್ರಾವೆಲ್ ವಿಡಿಯೋಸ್ and lot of fashion videos because I'm into fashion these days. I really liked getting dressed up. You can see on Instagram I am doing lot of fashion related videos. So you can expect all of those things. ನಾನು ಏನಾದರೂ ಹೊಸದಾಗಿ ಪರ್ಚೇಸ್ ಮಾಡಿದರೆ ಯಾವುದಾದ್ರೂ ಆಗಿರ್ಬೋದು, ಅಥವಾ ಹೌ ಇಸ್ ಜನರಲಿ ಲೈಫ್ ಇನ್ ಪೋಲ್ಯಾಂಡ್, ಎನಿಥಿಂಗ್. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿ ಸಜೆಷನ್ ಯು ಕ್ಯಾನ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಈ ಥರ ವಿಡಿಯೋ, ಇದ್ರ ಬಗ್ಗೆ ವಿಡಿಯೋ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಐ ವಿಲ್ ಟ್ರೈ ಟು ಮೇಕ್ as much as possible. ನನ್ನ ಕೈಲಿ ಎಷ್ಟಾಗುತ್ತೋ, ಯಾರನ್ನ ಇನ್ಫಾರ್ಮೇಷನ್ ಕೊಡೋರ ಹತ್ರದಿಂದ, ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಅವ್ರನ್ನ ಕರ್ಕೊಬಂದು ಅವ್ರ ಹತ್ರ ಮಾತಾಡಿಸಿ ಐ ವಿಲ್ ಟ್ರೈ ಟು ಗಿವ್ ಯು ಗೈಸ್ ಲಾಟ್ ಆಫ್ ಇನ್ಫಾರ್ಮೇಷನ್. ಆ್ಯಂಡ್ ಥರ್ಡ್ ಥಿಂಗ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಸ್ ಲಾಟ್ ಆಫ್ ಕನ್ನಡ ಕಂಟೆಂಟ್. ನಾನು ಕನ್ನಡದಲ್ಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. I'm not sure how will the audience react. I don't know if there are a lot of people who speak Kannada in my channel, like my subscribers. I'm not sure. So if you guys speak Kannada, please let me know in the comment section ನಿಮ್ಗೆ ಕನ್ನಡ ಬರುತ್ತೆ ಅಂತ. ಸೊ ನನಗೆ ಗೊತ್ತಾಗುತ್ತೆ ನನ್ನ ಆಡಿಯನ್ಸಿಗೆ ಕನ್ನಡ ಇಷ್ಟ ಆಗುತ್ತೆ ಅಂತ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ದೋಸ್ ಕಂಟೆಂಟ್ ಆ್ಯಂಡ್ ಆಲ್ಸೋ ಟ್ರಾವೆಲ್ ಕಂಟೆಂಟ್, ಬಿಕಾಸ್ ನಮ್ಮ ಟ್ರಾವೆಲ್ ಯಾವತ್ತೂ ಪಾಸ್ ಆಗಿಲ್ಲ, ಯಾವಾಗೂ ಪಾಸ್ ಆಗೋದಿಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ಕನ್ನಡ ಕಂಟೆಂಟ್. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಟೆಲ್ ಯು ಗೈಸ್ ಒನ್ ಮೋರ್ ಥಿಂಗ್. we are very soon visiting India. ನಾವು ಇಂಡಿಯಾಗೆ ಟಿಕೆಟ್ಸ್ ಬುಕ್ ಮಾಡಿದ್ದೀವಿ. ಸೊ ವೆರಿ ಸೂನ್ ವಿಲ್ ಬಿ visiting India. So we'll be staying there for quite long time this time. So I'm very excited. ಇಂಡಿಯಾದಲ್ಲಿ ಹೋದರೆ ಲೈಕ್ ನಾ ಏನು ಮಾಡ್ತೀನಿ ಆ್ಯಂಡ್ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದಿಸ್ ಚಾನಲ್. So I think yes, that's it. So this was the reason why I made this video. So I just wanted to tell you guys, welcome me back, please. This is my second innings and most probably I'll be taking this more seriously this time, and I will be uploading content seriously. So again, I need your support. If you guys comment and encourage me, I will really be able to do all of these things. Yes, that's it guys. That's it for this video. This is a short video. I hope you are informed well enough, and thank you for watching kone tanka. And
ಓಕೆ, ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಹಾಗಾದರೆ ಮೇ ಬಿ ನೆಕ್ಸ್ಟ್ ವೀಡಿಯೋ ಇನ್ನು 3 days ಬಿಟ್ಕೊಂಡು ಬರುತ್ತೆ. ಯಾ, 3 daysಲ್ಲಿ ಬರುತ್ತೆ ನೆಕ್ಸ್ಟ್ ವೀಡಿಯೋ. ಸೊ ಅಂಟಿಲ್ ದ್ಯಾನ್, ಟೇಕ್ ಕೇರ್, ಬಾಯ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಓಕೆ, ಬಾಯ್.